ಕುಷ್ಟಗಿ ತಾಲೂಕಿನ ಅಭಿವೃದ್ಧಿ ಬಗ್ಗೆ ವಿಧಾನಸಭೆಯಲ್ಲಿ ಶಾಸಕ ದೊಡ್ಡನಗೌಡ ಪಾಟೀಲ್ ಚರ್ಚೆ, ಸಾರ್ವಜನಿಕ ವಲಯದಿಂದ ಮೆಚ್ಚುಗೆ. ತಾಲೂಕಿನ ವಿಂಡ್ ಪವರ್ ಇರುವ ಎಲ್ಲಾ ಕಡೆಗಳಲ್ಲಿ ವಿಂಡ್ ಪವರ್ನಿಂದ ತಾಲೂಕಿನ ರಸ್ತೆಗಳು ಸಂಪೂರ್ಣ ಹಾಳಾಗುತ್ತಿದ್ದು, ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳುವಂತೆ ವಿಧಾನಸಭೆ ಅಧಿವೇಶನದಲ್ಲಿ ಕುಷ್ಟಗಿ ಶಾಸಕ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ಚರ್ಚಿಸಿದ್ದಾರೆ. ಅಭಿವೃದ್ಧಿ ಬಗ್ಗೆ ಮಾತನಾಡಿದ್ದಕ್ಕೆ ಸಾರ್ವಜನಿಕ ವಲಯದಿಂದ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ವಿಧಾನಸಭೆಯಲ್ಲಿ ಚರ್ಚೆ ನಡೆಸಿ ಮಾತನಾಡಿದ ಬಳಿಕ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಹಾಗೂ ಸರ್ಕಾರದ ಗಮನಕ್ಕೆ ತಂದು ಕುಷ್ಟಗಿ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಮಾತನಾಡಿದ ದೃಶ್ಯಾವಳಿಗಳ ವಿಡಿಯೋ ತುಣುಕುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದ ಕಾರಣ ಅವರ ಕಾರ್ಯವನ್ನ ಶ್ಲಾಘಿಸಿ ಪ್ರಜ್ಞಾವಂತ ನಾಗರಿಕರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ನಂತರ ಬೇಸಿಗೆ ಇದ್ದ ಕಾರಣ ಕುಡಿಯುವ ನೀರಿನ ಸಮಸ್ಯೆ, ಶಿಕ್ಷಣ, ರಸ್ತೆ, ಮೂಲಭೂತ ಸೌಕರ್ಯಗಳ ಬಗ್ಗೆ ಚರ್ಚೆ ನಡೆಸಿದ್ದು, ಇವರ ಕಾರ್ಯಕ್ಕೆ ತಾಲೂಕಿನಲ್ಲಿ ಉತ್ತಮ ಸ್ಪಂದನೆ ದೊರಕಿದ್ದು, ಮುಂದಿನ ದಿನಮಾನದಲ್ಲಿ ಕುಷ್ಟಗಿ ತಾಲೂಕು ಯಾವ ರೀತಿಯಲ್ಲಿ ಅಭಿವೃದ್ಧಿಗೊಳ್ಳುವುದು ಕಾದು ನೋಡಬೇಕಾಗಿದೆ. ನಂತರ ವಿಶ್ವವಾಣಿ ಪತ್ರಿಕೆಯೊಂದಿಗೆ ಮಾತನಾಡಿ, ಕೇವಲ 15 ಟನ್ ಸಾಮರ್ಥ್ಯದ ಭಾರದ ವಾಹನವನ್ನ ಮಾತ್ರ ತೆಗೆದುಕೊಂಡು ಹೋಗಬೇಕು. ಆದರೆ ವಿಂಡ್ ಪವರ್ನವರು 40 ಟನ್ ಸಾಮರ್ಥ್ಯದ ವಾಹನ ತೆಗೆದುಕೊಂಡು ಹೋಗುತ್ತಿರುವುದರಿಂದ ವಿಂಡ್ ಪವರ್ನಿಂದ ತಾಲೂಕಿನ ರಸ್ತೆಗಳು ಕಿತ್ತು ಹೋಗಿವೆ. ಭಾರೀ ವಾಹನದ ಮೂಲಕ ಸಲಕರಣೆಗಳನ್ನು ಸಾಗಿಸುತ್ತಿದ್ದು, ಇದರಿಂದ ರಸ್ತೆಗಳು ಸಂಪೂರ್ಣ ಹಾಳಾಗಿ ಸಣ್ಣ ಪುಟ್ಟ ವಾಹನಗಳು ಓಡಾಡಲು ಆಗುತ್ತಿಲ್ಲ. ಆದ್ದರಿಂದ ಧೂಳು ಹೆಚ್ಚಾಗಿದ್ದು ಸಾರ್ವಜನಿಕರ ಆರೋಗ್ಯಕ್ಕೆ ತೊಂದರೆಯಾಗುತ್ತಿದ್ದು, ಈ ವಿಚಾರವನ್ನ ಸರ್ಕಾರದ ಗಮನಕ್ಕೆ ತರಲಾಗಿದೆ ಮತ್ತು ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದ್ದೇನೆ ಎಂದು. ಒಂದು ವೇಳೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳದೇ ಇದ್ರೆ ರೈತ ಮುಖಂಡರ ಜೊತೆ ಕೂಡಿಕೊಂಡು ವಿಂಡ್ ಪವರ್ ಅನ್ನ ಬಂದ್ ಮಾಡುವವರೆಗೂ ಹೋರಾಟ ನಡೆಸುತ್ತೇನೆ ಎಂದು ಹೇಳಿದರು. ಪವಾಡಪ್ಪ ಚೌಡ್ಕಿ, NKS TV4 ನ್ಯೂಸ್, ಕುಷ್ಟಗಿ. ಪ್ರಶ್ನೆನ ಮಾನ್ಯ ಸಚಿವರಿಗೆ ಕೇಳೋದಕ್ಕೆ ಬಯಸ್ತೇನೆ. ಒದಗಿಸಲಾಗಿದೆ ಅಧ್ಯಕ್ಷರೇ. ಉತ್ತರ ಒದಗಿಸಿದ್ದಾರೆ ಮಾನ್ಯ ಅಧ್ಯಕ್ಷರೇ. ನಾನು ಕೇಳಿರ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ವಿಂಡ್ ಪವರ್, ಅದರಿಂದ ಭಾಳಷ್ಟು ರಸ್ತೆಗಳು ಹಾಳಾಗ್ತಾ ಇವೆ. ತಾವು 10 ಕೋಟಿ ರೂಪಾಯಿ ಕೊಟ್ಟಿದ್ರ ಬಗ್ಗೆ 3054ನಲ್ಲಿ 81 ಲಕ್ಷ ಕೊಟ್ಟಿದ್ರ ಬಗ್ಗೆ ಎಲ್ಲವೂ ಕೂಡ ಕೊಟ್ಟಿದ್ದೀವಿ. ಬಟ್ ನಂದಿರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ವಿಂಡ್ ಪವರ್ ಅಡ್ಡಾಡಿ ನಾವು ಎಷ್ಟು ರಸ್ತೆಗಳು ಮಾಡ್ಬೋದು, ಇದರಲ್ಲಿ ಏನು ಹಾಳಾಗಿದ್ದಾವೆ ಕೆಲವೊಂದಿಷ್ಟು ಮಾತು ತೊಗೊಳಕ್ಕೆ ಸಾಧ್ಯ ಆಗ್ತದೆ. ನಾ ಎಲ್ಲವನ್ನು ಕೂಡ ತಂದಿದ್ದೇನೆ. ನಮ್ಮಲ್ಲಿ ಅಲ್ಲಿರ್ತಕ್ಕಂಥದ್ದು ಅವರು ನೋಟಿಸ್ ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ತಾವು ಹೇಳಿದಿರಿ. ಯಾವುದೇ ನೋಟಿಸ್ ಕೊಟ್ಟರು ಕೂಡ ಅವ್ರು ಕೇರ್ ಅನ್ನೋದಿಲ್ಲ. ಪರಿಸ್ಥಿತಿ ಏನಾಗಿದೆ, ತಾವು ಹೇಳಿದಾಗ ನೋಟಿಸನ್ನು ಕೊಟ್ಟಿದ್ದಾರೆ, ಅದಕ್ಕೆ ಯಾವುದೇ ತನಕ ಉತ್ತರವನ್ನು ಅವ್ರು ಕೊಡೋದಿಲ್ಲ. ಇನ್ನೊಂದು ಏನಾಗ್ತಾಯಿದೆ ಅಂತ ಹೇಳಿದ್ರೆ, 40-45 ಟನ್ ತಗೊಂಡು ಅಡ್ಡಾಡ್ತಾರೆ ಅವರು. ನಮ್ದಿರ್ತಕ್ಕಂಥದ್ದು 15 ಟನ್ ಮಾತ್ರ ಕೆಪಾಸಿಟಿ. ಭಾಳಷ್ಟು ರಸ್ತೆಗಳು ಹಾಳಾಗ್ತವೆ. ಜೊತೆಗೆ ಅಲ್ಲಿರ್ತಕ್ಕಂಥ, ನಾನು ತಮ್ಮ ಗಮನಕ್ಕೆ ತರಕ್ಕೆ ಬಯಸ್ತೇನೆ, ಅಲ್ಲಿರ್ತಕ್ಕಂಥ ರೈತರು ಅಥವಾ ಯಾವುದೋ ಸಂಘಟನೆಗಳು ಹೋಗಿ ಅಂತ ತಡೆ ಮಾಡಿದರೆ ಅವ್ರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ನಮ್ಮ ಪೊಲೀಸರು ಹೇಗಿದ್ದಾರೆ ಅಂತೇಳಿ, ಪೊಲೀಸರು ಹೇಗಿದ್ದಾರೆ ಅಂದರೆ ಪೊಲೀಸರು ನಮ್ಮ ರೈತರನ್ನ ಕರೆದು ಜಬರ್ಸೋದು, ಕೇಸ್ ಹಾಕೋದು ಮಾಡ್ತಾರೆ ಹೊರತು ಅವ್ರಿಗೆ ಹೇಳ್ತಕ್ಕಂಥ ಪ್ರಶ್ನೆ ಇಲ್ಲ. ಹಾಗಾಗಿ ಇದಕ್ಕೆ ದಯವಿಟ್ಟು ಕಡಿವಾಣ ಆಗ್ಲೇಬೇಕು. ಯಾಕಂದರೆ ಸುಮಾರು 15, 14, 14, 15 ಒಂದು ಪವರ್ ವಿಂಡ್ಗಳು ನಮ್ಮಲ್ಲಿ ಬಂದಿದ್ದಾವೆ. ನಮ್ಮ ಎಲ್ಲ ರಸ್ತೆಗಳು ಕೂಡ ಹಾಳಾಗಿ ಹೋಗ್ಬಿಟ್ಟಿದ್ದಾವೆ. ಯಾವುದೇ ಪರಿಸ್ಥಿತಿ ಒಳಗೆ ಅಡ್ಡಾಡಕ್ಕೆ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ಇದೆ. ಹಾಗಾಗಿ ಇದಕ್ಕೆ ಏನಾದರೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತೇನೆ. ಜೊತೆಗೆ ಏನು ಇದು ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ, ರೈತರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ಅವ್ರು ಹೋಗ್ಬೇಕಂದ್ರೆ ಒಂದು ರಸ್ತೆ, ನಮ್ಮ ರಸ್ತೆ ಮೇಲೆ ಹೋಗ್ಬೇಕು. ನಮ್ಮ ರಸ್ತೆ ಏನಾದರೂ ಬಂದ್ ಮಾಡಿದರೆ ಅಥವಾ ಯಾರಾದ್ರೂ ಅಬ್ಜೆಕ್ಷನ್ ಮಾಡಿದರೆ ನೇರ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿರ್ತಕ್ಕಂಥ ಪೊಲೀಸ್ ಬಂದು ಅವ್ರು ಜಬರಿಸ್ತಾರೆ, ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದ್ರೆ ಸರ್ಕಾರ ರೈತರ ಪರವಾಗಿರ್ಬೇಕಾ ಅಥವಾ ಏನು ಅವ್ರ ಪರವಾಗಿರ್ಬೇಕಂತಕ್ಕಂಥ ಕೂಡ ತಾವು ಆಲೋಚನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಹಾಗಾಗಿ ಬರೀ ನೋಟಿಸ್ ಕೊಟ್ಟರೆ ಸಾಲದು, ನೋಟಿಸ್ ಮೇಲೆ ಏನು ಕ್ರಮ ಕೈಗೊಂಡಿದ್ದಾರೆ ಅನ್ನೋ ಬಗ್ಗೆನೂ ತಾವು ಕ್ಲಾರಿಟಿ ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಂಡು. ಯಾವುದೇ ಗ್ರಾಮ ಪಂಚಾಯತಿಯಿಂದ ಯಾವುದೇ ಪರ್ಮಿಷನ್ ತಗೊಂಡಿಲ್ಲ ಅವರು, ತಮ್ಗೆ ಗೊತ್ತಿಲ್ಲ ಸರ್. ಗ್ರಾಮ ಪಂಚಾಯತಿ ತಗೊಂಡ್ಬರ್ಬೇಕಲ್ಲ ಅವ್ರು. ಆಕ್ಚುಲಿ ಅಲ್ಲಿಂದ ಯಾವುದಕ್ಕೆ ಪಂಚಾಯತ್ಗೆ ಹೋಗೋದಿಲ್ಲ ಅವರು, ಡೈರೆಕ್ಟ್ ಅವ್ರು ಏನಿದ್ರು ಪೊಲೀಸ್ ಮುಖಾಂತರ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ನಾನು ಒಮ್ಮೆ ಜಿಲ್ಲಾ KDP ಒಳಗೂ ಹೇಳಿದ್ದೆ. ನಾನು ಮಾನ್ಯ ನಮ್ಮ ಸಚಿವರು ಕೂಡ ತಂಗಡಿಯವರು ಹೇಳಿದ್ರು, ಇಲ್ಲ ಇದನ್ನು ಕರೆದು ಮೀಟಿಂಗ್ ಮಾಡಿ ಅಂತೇಳಿ. ಇಲ್ಲಿವರೆಗೆ ಯಾವ ಸಭೆನೂ ಆಗಿಲ್ಲ. ಅದಕ್ಕೆ ತಾವು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಂತ ವಿನಂತಿ ಸರ್.